ಬಂಗಾರದ ಪಂಜರ ಈ ಸಿನಿಮಾವನ್ನು ಭಾಳಷ್ಟು ಜನ ನೋಡಿರ್ತೀರಿ. ಆ ಸಿನಿಮಾದಲ್ಲಿ ಪಾತ್ರಧಾರಿ ಡಾಕ್ಟರ್ ರಾಜ್ಕುಮಾರ್ ಮತ್ತು ಅಶ್ವಥ್ ಮತ್ತು ಎಂ ವಿ ರಾಜಮ್ಮ ಅವರು ನಟಿಸಿರುವಂತಹ ಸನ್ನಿವೇಶಗಳು ಇವತ್ತು ಬಿಗ್ ಬಾಸ್ ಸೀಸನ್ 12ನಲ್ಲಿ ಗಿಲ್ಲಿ ನಟ ಮತ್ತು ಅವರ ತಾಯಿ ತಂದೆ ಅವರು ಎಂಟ್ರಿ ಕೊಟ್ಟಾಗ ಅಲ್ಲಿ ನಡೀತಾ ಇರುವಂತಹ ಸನ್ನಿವೇಶಗಳನ್ನು ನೋಡಿದಾಗ ಒಂದಕ್ಕೊಂದು ಎಷ್ಟು ಚೆನ್ನಾಗಿ ಮ್ಯಾಚ್ ಆಗ್ತಾ ಇದೆ ಅಲ್ವಾ, ಎಷ್ಟು ಚೆನ್ನಾಗಿ ಮ್ಯಾಚ್ ಆಗ್ತಾ ಇದೆ ಅಲ್ಲ. ಅಲ್ಲಿನೂ ಸಹ ಮಗನ ಮೇಲಿರುವಂತಹ ಪ್ರೀತಿಗೆ ತಂದೆಯ ನಡವಳಿಕೆಗಳಾಗಿರ್ಬೋದು, ಆ ಪ್ರೀತಿಯ ನಡವಳಿಕೆಗಳು, ಪ್ರೀತಿಯ ಗದರುವಿಕೆ ಆಗಿರ್ಬೋದು, ತಾಯಿ ತನ್ನ ಮಗನನ್ನು ಯಾವ ರೀತಿ ಪೋಷಣೆ ಮಾಡ್ತಾಳೆ, ಸ್ನಾನ ಮಾಡಿಸೋದ್ರಿಂದ ಹಿಡಿದು ಒಬ್ಬಟ್ಟು ಕೊಡೋದ್ರಿಂದ ಹಿಡಿದು ಪ್ರತಿಯೊಂದನ್ನು ಸಹ ಇವತ್ತಿಗೆ ಬಂಗಾರದ ಪಂಜರ ನಮಗೆ ಕಣ್ಣಿಗೆ ಹಚ್ಚು ಹೊತ್ತದಂಗಿದೆ. ಅದೇ ರೀತಿ ಇವತ್ತು ನೋಡಿ ಬಿಗ್ ಬಾಸ್ನಲ್ಲಿ ಗಿಲ್ಲಿ ನಟ ಇವತ್ತು ಇಡೀ ಕರ್ನಾಟಕ ಮಾತ್ರ ಅಲ್ಲ, ವಿಶ್ವದಲ್ಲಿ ಎಲ್ಲೆಲ್ಲಿ ಕನ್ನಡಿಗರಿದ್ದಾರೋ ಎಲ್ಲರೂ ಸಹ ಗಿಲ್ಲಿ ನಟನನ್ನು ಇಷ್ಟಪಡ್ತಾ ಇದ್ದಾರೆ. ಅವನ ಮುಗ್ಧತೆಯನ್ನು, ಅವನ ಚಾಣಕ್ಷತನವನ್ನು, ಅವರ ಆ್ಯಕ್ಟಿಂಗನ್ನು, ಪ್ರತಿಯೊಂದನ್ನು ಸಹ ಯಾವುದೇ ಬಿಗ್ ಬಾಸಿನ ಸ್ಪರ್ಧಿಗಳ ಕುಟುಂಬದವರು ಸಹ ಗಿಲ್ಲಿ ನಟನನ್ನು ಇಷ್ಟಪಡ್ತಾ ಇದ್ದಾರೆ. ಇಂತಹ ಒಂದು ಸನ್ನಿವೇಶ ನಮ್ಮ ಕಣ್ಣು ಮುಂದೆ ಬರುವಂಥದ್ದು ಅಲ್ಲಿ ಏನು ಬಂಗಾರದ ಪಂಜರದಲ್ಲಿ ಆ ತಂದೆ ತಾಯಿ ಮತ್ತು ಮಗ ಅಶ್ವಥ್, ರಾಜಮ್ಮ ಮತ್ತು ರಾಜ್ಕುಮಾರ್, ಇಲ್ಲಿ ಗಿಲ್ಲಿ ನಟನ ತಂದೆ ಕುಳ್ಳಯ್ಯ ಮತ್ತು ಸವಿತಾ ಮತ್ತು ಗಿಲ್ಲಿ ನಟ ಈ ಇಬ್ಬರ ಜೋಡಿಗಳನ್ನು ನೀವು ಗಮನಿಸಿ ನೋಡಿ. ಎಂತಹ ಮುಗ್ಧತೆ ಅಲ್ಲ, ಎಂತಹ ಮುಗ್ಧತೆ ಅಲ್ಲ. ಈ ಮುಗ್ಧತೆ ಅನ್ನೋದು ನೋಡಿ ಎರಡೂ ಸಿನಿಮಾಗಳಿಗೆ ಒಂದಕ್ಕೊಂದು ಎಷ್ಟು ಚೆನ್ನಾಗಿ ಮ್ಯಾಚ್ ಆಗ್ತಾ ಇದೆ ನೋಡಿ. ಅಲ್ಲಿಯೂ ಸಹ ಕುರಿಗಾಹಿಯ ಮಗನಾಗಿ ರಾಜ್ಕುಮಾರ್ ಕಾಣಿಸ್ಕೊಳ್ತಾರೆ. ಕುರಿ ಕಾಯಿಸೋದ್ರಿಂದ ಹಿಡಿದು, ಕುರಿ ಬೇಯಿಸೋದ್ರಿಂದ ಹಿಡಿದು, ಕುರಿಗಳಿಗೆ ಸ್ನಾನ ಮಾಡಿಸೋದ್ರಿಂದ ಹಿಡಿದು, ಕುರಿ ಹಟ್ಟಿಗೆ ತೆಗೆದುಕೊಂಡು ಬರೋದ್ರಿಂದ ಹಿಡಿದು ಪ್ರತಿಯೊಂದನ್ನು ಸಹ ಆ ಸಿನಿಮಾದಲ್ಲಿ ನಾವು ನೋಡ್ತೇವೆ. ಇಲ್ಲಿಯೂ ಸಹ ಗಿಲ್ಲಿ ನಟನ ತಂದೆ ತಾಯಿ ಆ ಕುರಿಗಳನ್ನು ಮೇಯಿಸೋದು, ಕುರಿಗಳನ್ನು ಅವ್ರಿಗೆ ಸಾಕಿ ಸಲಹುವಂಥದ್ದು, ಆ ಸಂಸ್ಕೃತಿಯನ್ನು ಅವರು ಬಿಡದೇ ಇರುವಂಥದ್ದು. ಬಿಗ್ ಬಾಸ್ ಮನೆಗೆ ಬಂದಾಗ ತಾಯಿಯಾದವರು ತನ್ನ ಅದೇ ಬಂಗಾರದ ಪಂಜರದ ಎಷ್ಟು ಚೆನ್ನಾಗಿ ನೆನಪಿಸುತ್ತೆ ಅಂತಂದರೆ ಇಲ್ಲಿಯೂ ಸಹ ತನ್ನ ಮಗನನ್ನು ಕೂರಿಸ್ಕೊಂಡು ಅವನನ್ನು ಲಾಲಿಸಿ ಪಾಲಿಸಿ ಅವನನ್ನು ಮಗನಿಗೆ ಹಾರೈಕೆ ಮಾಡೋದ್ರಿಂದ ಹಿಡಿದು, ಅವನಿಗೆ ತಲೆಗೆ ಎಣ್ಣೆ ಹಾಕೋದ್ರಿಂದ ಹಿಡಿದು, ಅವನನ್ನು ಕರ್ಕೊಂಡೋಗಿ ಸ್ನಾನ ಮಾಡಿಸೋದ್ರಿಂದ ಹಿಡಿದು, ಬಟ್ಟೆ ಹಾಕೋದ್ರಿಂದ ಹಿಡಿದು ಎಲ್ಲವೂ ಸಹ ಆ ಸಿನಿಮಾದಲ್ಲಿ ಬರುವಂತಹ ಪಾತ್ರಗಳು ಏನೇನು ಕೆಲಸ ಮಾಡಿತ್ತು ಅದೇ ಕೆಲಸ ಇವರು ಮಾಡ್ತಾ ಇದ್ದಾರೆ. ಎಷ್ಟು ಚೆನ್ನಾಗಿ ಜೋಡಣೆ ಆಗುತ್ತಲ್ವ, ಎಂತಹ ಮುಗ್ಧ ಮನಸ್ಸುಗಳಲ್ವ. ನಾವು ಪ್ರತಿಯೊಂದು ವಿಚಾರಗಳನ್ನು ನಾವು ರೀಕ್ರಿಯೇಟ್ ಮಾಡೋಕ್ಕಾಗುತ್ತಾ ಇಲ್ವೋ, ಆದರೆ ಆ ಬಂಗಾರದ ಪಂಜರ ಮತ್ತು ಏನು ಬಿಗ್ ಬಾಸ್ನ 12ನಲ್ಲಿ ಗಿಲ್ಲಿ ನಟ ಮತ್ತು ಅವರ ಕುಟುಂಬದವರು ಬಂಗಾರದ ಪಂಜರ ಕುಟುಂಬ, ಆ ಮೂರು ಜನವನ್ನು ನಾವು ಕಂಪೇರ್ ಮಾಡಿದ್ರೆ ಎಷ್ಟು ಚೆನ್ನಾಗಿ ಮ್ಯಾಚ್ ಆಗುತ್ತೆ ನೋಡಿ, ಎಷ್ಟು ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಅವರು ಮುಗ್ಧರು, ಇವರು ಮುಗ್ಧರು. ಎಷ್ಟು ವರ್ಷಗಳಾಗಿದೆ ಬಂಗಾರದ ಪಂಜರ ಸಿನಿಮಾ ಬಂದು, ಹೆಚ್ಚು ಕಡಿಮೆ 40 ವರ್ಷಗಳಿಗಿಂತ ಮೇಲಾಗಿದೆ. ಆ 40 ವರ್ಷದ ಸಿನಿಮಾ ಆ ಥರ ಯಾವ ರೀತಿ ಇದ್ದರು ಪಾತ್ರಧಾರಿಗಳು, ಅದೇ ರೀತಿ ಕುರಿಗಾಹಿಗಳ ಮನಸ್ಥಿತಿ ಯಾವ ರೀತಿ ಇತ್ತೋ ಅದೇ ಮನಸ್ಥಿತಿ ಇವತ್ತು ಬಿಗ್ ಬಾಸ್ನಲ್ಲಿ ಅದೇ ಕುರಿಗಾಹಿಗಳ ಮಗ ಗಿಲ್ಲಿ ನಟ, ಕುರಿಗಾಹಿಗಳ ತಂದೆ ತಾಯಿಗಳು ಅದೇ ರೀತಿಯಾಗಿ ನಡ್ಕೊಳ್ತಾರೆ ಅಂತಂದರೆ ನಿಜಕ್ಕೂ ಬಹಳ ಖುಷಿ ಆಗುತ್ತಾರೆ. ನಾವು ಬಿಗ್ ಬಾಸನ್ನು ಮಾನಸಿಕ ಅಸ್ವಸ್ಥರ ಶೋ ಅಂತ ನಾನು ಹೇಳ್ತಾ ಇರ್ತೀವಿ, ವಿಜಯಲಕ್ಷ್ಮಿ ಅವರು ಹೇಳ್ತಾ ಇರ್ತಾರೆ. ಆದರೆ ಈ ಸೀಸನ್ ಏನಿದೆಯಲ್ಲ, 12 ಸೀಸನ್ ಇದೆಯಲ್ಲ, ಇದು ಎಂಟೈರ್ಲಿ ಡಿಫ್ರೆಂಟಾಗಿ ಕಾಣ್ತಾ ಇದೆ. ಗ್ರಾಮೀಣ ಪ್ರದೇಶದ ಒಬ್ಬ ಗಿಲ್ಲಿ ನಟ ಇರ್ಬೋದು, ಮಾಳು ಇರ್ಬೋದು, ಆ ರಕ್ಷಿತಾ ಅಂದ ಹೆಣ್ಮಗಳು ಇರ್ಬೋದು, ಇವರೆಲ್ಲರೂ ಸಹ ಡಿಫ್ರೆಂಟಾಗಿ ಕಾಣ್ತಾ ಇದ್ದಾರೆ. ಎಸ್ಪೆಷಲಿ ಗಿಲ್ಲಿ ನಟ ಇವತ್ತು ಎಲ್ಲರ ಬಾಯಲ್ಲಿ ಗಿಲ್ಲಿ ನಟ. ಈ 2 ಸೀಸನ್ 12ರ ವಿನ್ನರು ಸಹ ಗಿಲ್ಲಿ ನಟ ಹಾಗೇ ಆಗ್ತಾನೆ ಅಂತೇಳಿ ಇಡೀ ಕರ್ನಾಟಕ ಮಾತ್ರ ಅಲ್ಲ, ಬೇರೆ ಬೇರೆ ರಾಜ್ಯಗಳಲ್ಲೂ ಇಡೀ ದೇಶಾದ್ಯಂತ ಗಿಲ್ಲಿ ನಟನ ವಿನ್ನರ್ ಟ್ರೋಫಿ ಹಿಡಿಯೋದನ್ನು ನೋಡೋದಕ್ಕೆ ಎಲ್ಲರೂ ಕಾತರವಾಗಿದ್ದಾರೆ. ಭಾಳ ಖುಷಿ ಆಗುತ್ತೆ. ನಾವು ಆ ಸಿನಿಮಾದ ಆ ನಿನ್ನೆ ದಿವಸ ನಡೆದಂತಹ ಆ ಘಟನೆಗಳು, ಆ ಸನ್ನಿವೇಶಗಳು, ಎಣ್ಣೆ ಹಾಕೋದು, ಮಗನನ್ನು ತಬ್ಕೊಳ್ಳೋದು, ತಂದೆ ಕೋಲ್ ತೊಗೊಂಡು ಓಡಿಸ್ಕೊಂಡು ಬರೋವಂಥದ್ದು, ಸ್ನಾನ ಮಾಡಿಸೋವಂಥದ್ದು, ಬಟ್ಟೆ ಹಾಕುವಂಥದ್ದು, ತನ್ನ ತಾಯಿ ಮತ್ತು ಮಗನ ಪ್ರೀತಿ. ಅಲ್ಲಿಯೂ ಸಹ ರಾಜ್ಕುಮಾರ್ ಅವರು ಸ್ನಾನ ಮಾಡಬೇಕಾದ್ರೆ, ಆ ಹೊಳೆಯಲ್ಲಿ ಸ್ನಾನ ಮಾಡಬೇಕಾದ್ರೆ, ಕೀಟ್ಲೆ ಮಾಡಬೇಕಾದ್ರೆ ತಂದೆಗೆ ಹೇಳ್ತಾರೆ, ನೋಡು ಇವನು ಸ್ನಾನ ಮಾಡ್ತಾ ಇಲ್ಲ ಅಂತಂದಾಗ ಎಲ್ಲಿಂದ ಗದರಿಸಿದಾಗ ಅಲ್ಲಿ ಹೆದರ್ಕೊಂಡು ಸ್ನಾನ ಮಾಡಿಸ್ಕೊಳ್ಳುವಂಥದ್ದು, ಆ ಒಬ್ಬಟ್ಟು ತಿನ್ನುವಂತಹ ಕೆಲಸ ಎಲ್ಲವೂ ಸಹ
ಎಲ್ಲವನ್ನೂ ಸಹ ನಾವು ತುಲನೆ ಮಾಡಿದಾಗ ನಿಜಕ್ಕೂ ಬಹಳ ಖುಷಿ ಆಗುತ್ತೆ ರೀ. 40 ವರ್ಷಗಳ ಹಿಂದಿನ ಸಿನಿಮಾದ ರೀತಿಯಲ್ಲೇ ಇಲ್ಲಿ ಬಿಗ್ ಬಾಸ್ ನಡೆಯುತ್ತೆ ಅಂತಂದಾಗ ಖುಷಿ ಆಗುತ್ತಲ್ವ. ಬಡವ್ರ ಮಕ್ಕಳು ಬೆಳಿಬೇಕು ಅಂತಾರೆ. ಗ್ರಾಮೀಣ ಪ್ರದೇಶದ ಮಕ್ಕಳಲ್ಲಿರುವಂತಹ ಟ್ಯಾಲೆಂಟು ಹೊರಗಡೆ ತರೋದಕ್ಕೆ ಇದೊಂದು ವೇದಿಕೆ ಆಗಿದೆ. ಹಿಂದಿನ ಬಿಗ್ ಬಾಸ್ಗಳು ಯಾವ ರೀತಿ ಇತ್ತೋ ಗೊತ್ತಿಲ್ಲ, ಆದರೆ ಈ ಬಿಗ್ ಬಾಸ್ನಲ್ಲಿ ಗಿಲ್ಲಿ ನಟ ಎಂಬ ಗ್ರಾಮೀಣ ಪ್ರದೇಶದ ನಟ ಇವತ್ತು ಎಲ್ಲರಿಗೂ ಮೆಚ್ಚುಗೆಗೆ ಪಾತ್ರರಾಗಿರುವಂಥದ್ದು. ಈ ನಟ ವಿನ್ನರ್ ಆಗ್ತಾನೆ 100%. ಯಾಕೆ ಅಂತಂದರೆ ಇಡೀ ಕರ್ನಾಟಕದ ಜನತೆ, ಅದು ಯುವಕರಾಗಿರ್ಬೋದು, ವೃದ್ಧರಾಗಿರ್ಬೋದು, ಮಹಿಳೆಯರಾಗಿರ್ಬೋದು, ಹೆಣ್ಣುಮಕ್ಕಳಾಗಿರ್ಬೋದು, ಎಲ್ಲರೂ ಸಹ ಗಿಲ್ಲಿ ನಟನನ್ನು ಪ್ರೋತ್ಸಾಹ ಮಾಡ್ತಾ ಇದ್ದಾರೆ. ಅವ್ರು ಗೆಲ್ಲಬೇಕು ಅಂತ ಹಾರೈಸ್ತಾ ಇದ್ದಾರೆ. ಜೊತೆಗೆ ಓಟುಗಳನ್ನು ಈಗ ಮನೆ ಯಾವುದೋ ಒಂದು ನೋಡ್ತಾ ಇದೆ, 38% ಒಬ್ಬನಿಗೆ ಬೀಳ್ತಾ ಇದೆ. ಬಾಕಿ ಎಲ್ಲ ಸ್ಪರ್ಧಿಗಳಿಗೂ ಒಂದು ಕಡೆ ಆದರೆ ಏನು ಗಿಲ್ಲಿ ನಟನಿಗೆ ಒಂದು ಕಡೆ. ಆ ನಟನ ಏನು ನಗೆ ತರಿಸುವಂಥದ್ದಾಗಿರ್ಬೋದು, ನಟನೆ ಆಗಿರ್ಬೋದು, ಡ್ಯಾನ್ಸ್ ಆಗಿರ್ಬೋದು, ಎಲ್ಲವೂ ಸಹ ಪರಿಪೂರ್ಣವಾಗಿರುವಂಥದ್ದು. ಮುಖ್ಯವಾಗಿ ನಮ್ಮ ಮನಸ್ಸಿಗೆ ಬಂದಿರುವಂಥದ್ದು ಬಂಗಾರದ ಪಂಜರ ಸಿನಿಮಾವನ್ನು ನೆನಪಿಸಿದಂತಹ ಗಿಲ್ಲಿ ನಟನ ಕುಟುಂಬಕ್ಕೆ ಒಂದು ಹ್ಯಾಟ್ಸ್ ಆಫ್ ಹೇಳೋಣ, ಧನ್ಯವಾದ ಹೇಳೋಣ. ಆ ಸಂಸ್ಕೃತಿ, ತಾಯಿ ಮಗನ ನಡುವಿರುವಂತಹ ಆ ಬಾಂಧವ್ಯ ಇದೆಯಲ್ಲ, ಆ ಬಾಂಧವ್ಯ ಎಷ್ಟು ಚೆನ್ನಾಗಿತ್ತು ಅಂತಂದರೆ ನಾವು ಆ ಸಂಸ್ಕೃತಿನೆಲ್ಲ ಮರಿತಾ ಇದ್ದೀವಿ. ಹಳ್ಳಿಗಾಡಿನ ಸಂಸ್ಕೃತಿಯನ್ನು ನಾವು ಮರಿತಾ ಇದ್ದೀವಿ ನೋಡಿ. ತಾಯಿ ಮಗನನ್ನು ಇಟ್ಕೊಂಡು ತಲೆಯನ್ನು ಬಾಚಿ, ತಲೆಗೆ ಎಣ್ಣೆ ಹಾಕಿ, ಮಗನನ್ನು ಕರ್ಕೊಂಡೋಗಿ ಬಿಸಿ ಬಿಸಿ ಸ್ನಾನ ಮಾಡಿಸಿ, ಬಟ್ಟೆ ಹಾಕಿ, ಇದು ನಮ್ಮ ಹಿಂದೂ ಸಂಸ್ಕೃತಿ, ಇದು ನಮ್ಮ ಸಂಸ್ಕೃತಿ ಅಂತ ಹೇಳೋದು. ಈ ಸಂಸ್ಕೃತಿಗಳನ್ನು ಬಿಟ್ಬಿಟ್ಟು ಯಾವುದೋ ಪಾಶ್ಚಿಮಾತ್ಯ ಸಂಸ್ಕೃತಿಗಳನ್ನು ಅಳವಡಿಸ್ಕೊಳ್ತಾ ಕೂತಿದ್ದೀವಿ ನಾವು. ಇಂಥವು ಮಾದರಿ ಆಗಬೇಕು, ಇಂಥವು ನಾವು ಅಳವಡಿಸ್ಕೊಳ್ಬೇಕು. ಎಷ್ಟು ಚೆನ್ನಾಗಿತ್ತು ನಮ್ಮ ಕಾಲ. ಒಂದು ಕಾಲದಲ್ಲಿ ನಮ್ಮ ಸಂಸ್ಕೃತಿ ಎಷ್ಟು ಚೆನ್ನಾಗಿತ್ತು. ಇಂಥವುಗಳನ್ನು ನಾವು ನೋಡಬೇಕ್ರಿ. ಹಿಂದೂ ಧರ್ಮ ಹಿಂದೂ ಧರ್ಮ ಹಿಂದೂ ಧರ್ಮ ಅಂತ ಹೇಳ್ತಾರಲ್ಲ, ಹಿಂದೂ ಧರ್ಮದ ಆಚರಣೆಗಳು ಇದೆ. ಗ್ರಾಮೀಣ ಪ್ರದೇಶದ ಆಚರಣೆಗಳನ್ನು ಇದನ್ನು ಅಳವಡಿಸ್ಕೊಳ್ಬೇಕು. ಇದನ್ನು ಅಳವಡಿಸ್ಕೊಳ್ರಯ್ಯ ಅಂತಂದರೆ ಪಾಶ್ಚಿಮಾತ್ಯ ಸಂಸ್ಕೃತಿಯನ್ನು ಅಳವಡಿಸ್ಕೊಳ್ತಾರೆ. ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಅಂತಾರೆ. ಆ ಪಾಶ್ಚಿಮಾತ್ಯ ಸಂಸ್ಕೃತಿಯನ್ನು ಅಳವಡಿಸ್ಕೊಂಡು ಆಚರಣೆ ಮಾಡಿಕೊಂಡು ಇಂಥವನ್ನು ನೋಡಬೇಕು. 2025ರ ಈ ಸಮಯದಲ್ಲಿ ಗಿಲ್ಲಿ ನಟನ ತಾಯಿ ಮತ್ತು ಮಗನ ಏನು ತಂದೆ, ಈ 3 ಜನರ ಪಾತ್ರ ಏನಿತ್ತಲ್ಲ, ಅಂದರೆ ಆ ರಿಯಾಲಿಟಿ ಶೋನಲ್ಲಿ ಅದೇ ರೀತಿಯಾದಂಥ ಬಂಗಾರದ ಪಂಜರಲ್ಲಿ ಇರೋದನ್ನು ನೋಡಿದಾಗ ನಿಜಕ್ಕೂ ನಾವು ಕಳ್ಕೊಳ್ತಾ ಇದ್ದೀವಿ, ನಾವೆಲ್ಲಿ ಸಂತೋಷವನ್ನು ನಾವು ಕಳ್ಕೊಳ್ತಾ ಇದ್ದೀವಿ, ನಮ್ಮ ಸಂಸ್ಕೃತಿಯನ್ನು ಎಲ್ಲಿ ಕಳ್ಕೊಳ್ತಾ ಇದ್ದೀವಿ ಅನ್ನೋದನ್ನು ಗಿಲ್ಲಿ ನಟ ತಾಯಿ ಮತ್ತು ತಂದೆ ಮತ್ತು ಗಿಲ್ಲಿ ನಟ ಇವತ್ತು ಬಿಗ್ ಬಾಸ್ ಮೂಲಕ ನಿಮ್ಗೆ ಒಂದು ಸಂದೇಶವನ್ನು ಕೊಟ್ಟಿದ್ದಾನೆ. ಅರ್ಥ ಮಾಡ್ಕೊಳ್ಳಿ. ಎಂತಹ ಉತ್ತಮ ಸಂದೇಶ ಅಂತಂದರೆ ಹಿಂದುತ್ವ ಅನ್ನೋರಿಗೆ ಇದೇ ಹಿಂದೂ ಧರ್ಮದ ಆಚರಣೆಗಳು, ಗ್ರಾಮೀಣ ಪ್ರದೇಶದಲ್ಲಿ ನಡೀತಾ ಇರುವಂತಹ ಆಚರಣೆಗಳನ್ನು ನಾವು ಮರಿತಾ ಇದ್ದೇವೆ. ಪ್ರೀ ವೆಡ್ಡಿಂಗ್ ಶೂಟು, ಎರಡೋ ಮಾಡ್ಕೊಂಡು ಹೋಗ್ತಾ ಇದ್ದೀವಲ್ಲ. ಇದು ಗಿಲ್ಲಿ ನಟ ಮತ್ತು ಅವರ ತಂದೆ, ಅವರ ತಾಯಿ, ಅವರ ಕುಟುಂಬ ಏನಿವತ್ತು ಬಿಗ್ ಬಾಸ್ ಸೀಸನ್ 12ನಲ್ಲಿ ಏನು ನಡ್ಕೊಂಡಂಥ ರೀತಿ ಇತ್ತಲ್ಲ, ಅದು ನಮಗೆ ಒಂದು ಪಾಠ ಆಗಬೇಕು. ಆ ಪಾಠ ನಮ್ಮ ಸಂಸ್ಕೃತಿಯನ್ನು ಉಳಿಸುತ್ತೆ. ನಾವು 2025 ಆದರೂ ಸಹ ಇನ್ನೂ ಆ ಸಂಸ್ಕೃತಿ ಇನ್ನೂ ಜೀವಂತವಾಗಿ ಗ್ರಾಮೀಣ ಪ್ರದೇಶದಲ್ಲಿ ಇದೆ ಅಂತೇಳಿ ಒಂದು ತೋರಿಸಿಕೊಟ್ಟಂತಹ ಗಿಲ್ಲಿ ಕುಟುಂಬದವರಿಗೆ ಧನ್ಯವಾದಗಳನ್ನು ಹೇಳ್ತೇವೆ. ಸ್ನೇಹಿತರೆ, ನಾವು ಯಾವತ್ತೂ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡ್ತೇವೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ, ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.